ಈ ವಿಡಿಯೋದಲ್ಲಿ ಫಸ್ಟ್ 30 ಮಿನಿಟ್ಸ್ ನಮ್ಮ ಮಾರ್ಕೆಟ್ ಏನಕ್ಕೆ ಫಾಲ್ ಆಯಿತು, ಅದಾದಮೇಲೆ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಏನಕ್ಕೆ ರಿಕವರ್ ಆಗಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯಿತು, ಇದರಿಂದ ಏನೇನು ರೀಸನ್ಸ್ ಇದಾವೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ, ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 677 ಪಾಯಿಂಟ್ಸ್ ಗೇನ್ ಆಗಿ 81,796 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 227 ಪಾಯಿಂಟ್ಸ್ ಗೇನ್ ಆಗಿ 24,946 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 417 ಪಾಯಿಂಟ್ಸ್ ಗೇನ್ ಆಗಿ 55,944 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಎಲ್ಲ ಇಂಡಿಸಸ್ ನೋಡ್ಕೊಂಡ್ರು ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ನಿಯರ್ಲಿ 1% ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಆದರೆ ಮಾರ್ಕೆಟ್ ಓಪನಿಂಗ್ ಅಲ್ಲಿ ನೋಡ್ಕೊಂಡ್ರೆ ನಿಫ್ಟಿ ಆದರೆ 100 ಪಾಯಿಂಟ್ಸ್ ಫಾಲ್ ಆಯಿತು. ಅದಾದಮೇಲೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ ಎಬೋ 1.5%ವರ್ಗೂ ಫಾಲ್ ಆಗಿದ್ವು. ಅದರಿಂದನೇ ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಓಪನಿಂಗಲ್ಲಿ ಅಷ್ಟು ನೆಗೆಟಿವ್ ಆಗಿ ಕಾಣಿಸಿದ್ದು. ಅದಾದಮೇಲೆ ಮಾರ್ಕೆಟ್ ನೋಡ್ಕೊಂಡ್ರೆ ಹಾಫ್ ಆನ್ ಅವರ್ ಆದಮೇಲೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಏನೇನು ರೀಸನ್ಸ್ ಇದ್ದಾವೆ ಅಂತ ನೋಡ್ಕೊಂಡ್ರೆ, ಈ ಇಸ್ರೇಲ್ ಮತ್ತು ಇರಾನ್ ಮಧ್ಯ ಕಾನ್ಫ್ಲಿಕ್ಟ್ ಅನ್ನೋದು ತುಂಬಾ ವರ್ಷದಿಂದನೇ ನಡೀತಾನೆ ಇದೆ. ಅದರಿಂದ ಮಾರ್ಕೆಟ್ ನೋಡ್ಕೊಂಡ್ರೆ ಮಲ್ಟಿಪಲ್ ಟೈಮ್ಸ್ ರಿಯಾಕ್ಟ್ ಆಗಿದೆ. ಅದರಿಂದ ಶುಕ್ರವಾರ ಆದರೆ ಮಾರ್ಕೆಟ್ ರಿಯಾಕ್ಟ್ ಆಯಿತು. ಮತ್ತೆ ಇವತ್ತು ಏನಕ್ಕೆ ರಿಯಾಕ್ಟ್ ಆಗಬೇಕು ಅಂತ ಮಾರ್ಕೆಟ್ ಏನಾದರೂ ಪಾಸಿಟಿವ್ ಆಗಿ ಟರ್ನ್ ಆಗಿರಬೇಕು. ಅದಾದ್ಮೇಲೆ ಇಸ್ರೇಲ್ ಮತ್ತೆ ಇರಾನ್ ರಿಲೇಟೆಡ್ ಆಗಿ ಏನು ಕಾನ್ಫ್ಲಿಕ್ಟ್ ನಡೀತಾ ಇದೆ, ಅದರಿಂದ ಇಂಡಿಯಾಗೇನು ಎಫೆಕ್ಟ್ ಆಗಲ್ಲ ಅನ್ನೋ ಒಂದು ಪಾಸಿಟಿವ್ ಅಪ್ಡೇಟ್ಸ್ ಇಂದ ಸಮೇತ ನಮ್ಮ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಗಿರಬೇಕು. ಅದರಿಂದ ಇವತ್ತು ಎಲ್ಲಾ ಸೆಕ್ಟರ್ ನೋಡ್ಕೊಂಡ್ರು ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಮತ್ತೆ ಈ ಕಾನ್ಫ್ಲಿಕ್ಟ್ ಇಂದ ಗೋಲ್ಡ್ ನೋಡ್ಕೊಂಡ್ರೆ ಆಲ್ ಟೈಮ್ ವೈಸ್ ನ ಟಚ್ ಮಾಡ್ತಾನೆ ಇದೆ. ಇವಾಗ ನೋಡ್ಕೊಂಡ್ರೆ 10 ಗ್ರಾಮ್ ಗೋಲ್ಡ್ಗೆ 1,07,815 ರೂಪಾಯಿವರೆಗೂ ರೀಚ್ ಆಗಿದೆ. ಅದಾದ್ಮೇಲೆ ಕ್ರೂಡ್ ಆಯಿಲ್ ಪ್ರೈಸಸ್ ನೋಡ್ಕೊಂಡ್ರು $72 ಪರ್ ಬ್ಯಾರಲ್ಗೆ ಬಂದಿದೆ. ಇವಾಗ ಶುಕ್ರವಾರ ನೋಡ್ಕೊಂಡ್ರೆ ಗೋಲ್ಡ್ ಮತ್ತೆ ಕ್ರೂಡ್ ಆಯಿಲ್ ಆದ್ರೆ ಇನ್ನ ತುಂಬಾನೇ ಇನ್ಕ್ರೀಸ್ ಆಗಿತ್ತು. ಆದ್ರೆ ಈ ಎರಡು ಕಂಟ್ರೀಸ್ ಮಧ್ಯ ಸ್ವಲ್ಪ ನೆಗೋಸಿಯೇಷನ್ಸ್ ಬಗ್ಗೆ ಎಲ್ಲ ನ್ಯೂಸ್ ಬರ್ತಾ ಇದೆ. ಅದರಿಂದ ಇವತ್ತಾದ್ರೆ ಗೋಲ್ಡ್ ಮತ್ತೆ ಕ್ರೂಡ್ ಆಯಿಲ್ ಆದ್ರೆ ಸ್ವಲ್ಪ ಕೂಲ್ ಆಫ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಏನಾದರೂ ಇದೇ ಥರ ಇನ್ಕ್ರೀಸ್ ಆಗ್ತಾ ಹೋದ್ರೆ ನಮ್ಮಂಥ ಕಂಟ್ರೀಸ್ಗೆ ಇದು ತುಂಬಾನೇ ನೆಗೆಟಿವ್ ಆಗುತ್ತೆ. ಅದರಲ್ಲೂ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಇರ್ತಾವಲ್ಲ, ಈ ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್, ಈ ಕಂಪನೀಸ್ಗಂತೂ ಇದು ತುಂಬಾನೇ ನೆಗೆಟಿವ್ ಆಗುತ್ತೆ. ಅದ್ರ ಜೊತೆಗೆ ಪೇಂಟ್ ಕಂಪನೀಸ್ಗೆ, ಟೈರ್ ಕಂಪನೀಸ್ಗೆ, ಏವಿಯೇಷನ್ ಕಂಪನೀಸ್ಗೆ, ಈ ತರ ತುಂಬಾನೇ ಸೆಕ್ಟರ್ಸ್ಗೆಲ್ಲ ಇದು ನೆಗೆಟಿವ್ ಆಗ್ತಾನೆ ಹೋಗುತ್ತೆ. ಇವಾಗ ಅನಲಿಸ್ಟ್ ನೋಡ್ಕೊಂಡ್ರೆ $150 ಪರ್ ಬ್ಯಾರಲ್ ವರ್ಗೂ ರೀಚ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಕೂಡ ಮೆನ್ಷನ್ ಮಾಡ್ತಾ ಇದ್ರು. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಈ ಎರಡು ಕಂಟ್ರೀಸ್ ಮಧ್ಯ ವಾರ್ ಅದೇ ತರನೇ ಇನ್ಕ್ರೀಸ್ ಆಗ್ತಾ ಹೋದ್ರೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದರಿಂದ ನಮ್ಗಂತೂ ತುಂಬಾನೇ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಈ ಲಾಸ್ಟ್ ವೀಕೆಂಡ್ ಅಲ್ಲಿ ನೋಡ್ಕೊಂಡ್ರೆ ಈ ಎರಡು ಕಂಟ್ರೀಸ್ ಮಧ್ಯ ಇನ್ನ ತುಂಬಾನೇ ಅಪ್ಡೇಟ್ಸ್ ಬಂದಿದಾವೆ. ಮತ್ತೆ ಯಾವ್ದಾದ್ರು ಒಂದು ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೋ ಅಥವಾ ಯಾವ್ದಾದ್ರು ಒಂದು ನ್ಯೂಸ್ ಚಾನಲ್ ಅಲ್ಲಿ ಏನೇನು ನಡೆದಿದೆ ಅಂತ ನೋಡ್ಕೊಂಡ್ರೆ ತುಂಬಾನೇ ಭಯಂಕರ ಘಟನೆಗಳೆಲ್ಲ ನಡೆದಿದ್ದಾವೆ. ಇವಾಗ ಒಬ್ಬೊಬ್ರು ನೋಡ್ಕೊಂಡ್ರು 50 ಇಂದ 100 ಮಿಸೈಲ್ಸ್ ಒಂದೇ ಸಲ ಲಾಂಚ್ ಮಾಡಿರೋ ತರ ಎಲ್ಲ ವಿಡಿಯೋಸ್ ತುಂಬಾನೇ ಅಪ್ಡೇಟ್ ಆಗಿದಾವೆ. ಫ್ರೆಂಡ್ಸ್, ಇವಾಗ ನಾವು ಯುದ್ಧ ಅಂತ ಬರ್ತಿದಂಗೆನೆ ನಾವೇನೋ ಬರೀ ಒಂದು ನ್ಯೂಸ್ ಆಗಿ ಮಾತಾಡ್ಕೊಂತೀವಿ, ಆದ್ರೆ ಅಲ್ಲಿರೋ ಜನಗಳಿಗದು ತುಂಬಾನೇ ಭಯಂಕರವಾದ ಘಟನೆಗಳಾಗಿರ್ತವೆ. ಯಾಕಂದ್ರೆ ಯಾವ ಟೈಮಲ್ಲಿ ಯಾವಾಗ ಏನ್ ನಡೆಯುತ್ತೋ ಯಾರಿಗೂ ಗೊತ್ತಿರಲ್ಲ. ಅದ್ರ ಜೊತೆಗೆ ಇವಾಗ ಈ ಯುದ್ಧ ಏನ್ ನಡೀತಾ ಇದೆ ಇದೇನೋ 1 ವರ್ಷದಿಂದ 2 ವರ್ಷದಿಂದ ಏನ್ ನಡೀತಾ ಇಲ್ಲ, ತುಂಬಾ ವರ್ಷಗಳಿಂದ ಯುದ್ಧ ಅದೇ ತರನೇ ಕಂಟಿನ್ಯೂ ಆಗ್ತಾನೆ ಬರ್ತಾ ಇದೆ. ಇವಾಗ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಏನಿದಾವೆ ಮುಂಚೆ ಹೆಂಗಿದ್ವು ಇವಾಗ ಹೆಂಗಿದಾವೆ ಅಂತ ನೋಡ್ಕೊಂಡ್ರೆ ತುಂಬಾನೇ ಚೇಂಜಸ್ ಆಗಿದಾವೆ. ಇವಾಗ ಎಷ್ಟೋ ಕಂಟ್ರೀಸ್ ಅಲ್ಲಿ ಎಷ್ಟೋ ಬಿಲ್ಡಿಂಗ್ಗಳೆಲ್ಲ ಎಫೆಕ್ಟ್ ಆಗಿದಾವೆ. ಅಲ್ಲಿರೋ ಜನಗಳು ಎಷ್ಟೊಂದು ಜನ ಸತ್ತೇ ಹೋಗಿದ್ದಾರೆ. ಪ್ರತಿದಿನನೂ ತುಂಬಾ ಭಯದಿಂದ ಅವ್ರ ಜೀವನನ ಕಳೀತಾ ಇದ್ದಾರೆ ಇವಾಗ. ಮತ್ತೆ ಮೊನ್ನೆ ನೋಡ್ಕೊಂಡ್ರೆ ಇಸ್ರೇಲ್ ಅವರು ಆಪರೇಷನ್ ರೈಸಿಂಗ್ ಲೈನ್ ಅನ್ನೋ ಹೆಸರಲ್ಲಿ ಇರಾನ್ ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ, ಮಿಸೈಲ್ ಫೆಸಿಲಿಟೀಸ್ ಮೇಲೆ, ರೇಡಾರ್ ಇನ್ಸ್ಟಾಲೇಷನ್ಸ್ ಮೇಲೆಲ್ಲ ತುಂಬಾನೇ ಅಟ್ಯಾಕ್ ಮಾಡಿದ್ದಾರೆ. ಅದರಿಂದ 2 ನ್ಯೂಕ್ಲಿಯರ್ ಸೈಂಟಿಸ್ಟ್ ಸಹ ಇವಾಗ ಸಾವನ್ನಪ್ಪಿದ್ದಾರೆ. ಮತ್ತೆ ಇದ್ರ ರಿಟಾಲಿಯೇಷನ್ ಭಾಗವಾಗಿ ಇರಾನ್ ಅವ್ರು ನೋಡ್ಕೊಂಡ್ರೆ ಆಪರೇಷನ್ ಟ್ರೂ ಪ್ರಾಮಿಸ್ 3 ಅನ್ನೋ ಹೆಸರಲ್ಲಿ 150 ಮಿಸೈಲ್ಸ್ ನ ಲಾಂಚ್ ಮಾಡಿದ್ದಾರೆ ಒಂದೇ ಸಲನೆ. ಅದಾದ್ಮೇಲೆ 100+ ಡ್ರೋನ್ಸ್ ನ ಲಾಂಚ್ ಮಾಡಿದ್ದಾರೆ ಇಸ್ರೇಲ್ ಮೇಲೆ. ಈ ತರ ಮಿಸೈಲ್ಸ್ ನ, ಡ್ರೋನ್ಸ್ ನ ತುಂಬಾನೇ ಲಾಂಚ್ ಮಾಡಿದಾರಲ್ಲ, ಅದರಿಂದ ಎರಡು ಕಂಟ್ರೀಸ್ಗೆ ತುಂಬಾನೇ ಎಫೆಕ್ಟ್ ಆಗಿದೆ. ಮತ್ತೆ ಅದಾದ್ಮೇಲೆ ಇರಾನ್ ಅವ್ರು ನೋಡ್ಕೊಂಡ್ರೆ ಈ ಸೀಸ್ ಫೈರ್ ನೆಗೋಸಿಯೇಷನ್ ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಕೂಡ ಅಪ್ಡೇಟ್ ಆಗ್ತಾ ಇದೆ. ಮತ್ತೆ ಫ್ರೆಂಡ್ಸ್, ಇವಾಗ ಇನ್ನೊಂದು ಡೌಟ್ನ ಕ್ಲಾರಿಫೈ ಮಾಡಬೇಕು ಅಂತ ಇದ್ದೀನಿ. ಏನಂತ ಅಂದ್ರೆ, ಇವಾಗ ಇರಾನ್ ಅವ್ರು ನೋಡ್ಕೊಂಡ್ರೆ ಪ್ರಪಂಚಕ್ಕೆ ಸೆಕೆಂಡ್ ಹೈಯೆಸ್ಟ್ ಆಯಿಲ್ ಪ್ರೊಡ್ಯೂಸರ್ ಅಲ್ವಾ. ಆದ್ರೆ ಇಂಡಿಯಾ ನೋಡ್ಕೊಂಡ್ರೆ ಇರಾನ್ ಇಂದ ಯಾವುದೇ ತರ ಆಯಿಲ್ನ ಇವಾಗ ಇಂಪೋರ್ಟ್ ಮಾಡ್ಕೊಂತ ಇಲ್ಲ. 2020ಗಿನ್ನ ಮುಂಚೆ ನೋಡ್ಕೊಂಡ್ರೆ ಇರಾನ್ ಇಂದ ಸಮೇತ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇದ್ರು. ಆದ್ರೆ ರೀಸೆಂಟ್ ಟೈಮಲ್ಲಿ ನೋಡ್ಕೊಂಡ್ರೆ
ಇರಾನಿಂದ ಯಾವುದೇ ಥರ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇಲ್ಲ. ಇವಾಗ ಹೈಯೆಸ್ಟ್ ಇಂಡಿಯಾ ಇಂಪೋರ್ಟ್ ಮಾಡ್ಕೊತಾ ಇರೋದು ಬಂದು ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ, ಇರಾಕಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ, ಮತ್ತು ಸೌದಿ ಅರೇಬಿಯಾಯಿಂದ, ಯುನೈಟೆಡ್ ಸ್ಟೇಟ್ ಅಮೇರಿಕಾಯಿಂದ ಇಂಪೋರ್ಟ್ ಮಾಡ್ಕೊತಾ ಇರೋದು. ಇರಾನಿಂದ ಮಾತ್ರ ಯಾವುದೇ ಆಯಿಲ್ನ ಇಂಡಿಯಾ ಇಂಪೋರ್ಟ್ ಮಾಡ್ಕೊತಾ ಇಲ್ಲ ಅಂತ ನೆನ್ಪಿಟ್ಕೊಬೇಕು. ಮತ್ತೆ ಫ್ರೆಂಡ್ಸ್, ಇವಾಗ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸಿಂದ ಎಲ್ಲ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇದೀವಲ್ಲ, ಒಂದ್ಸಲ ಇಮೇಜ್ನ ಕ್ಲಿಯರ್ ನೋಡಿ. ಇಲ್ಲಿ ಸ್ಟೇಟ್ ಆಫ್ ಹಾರ್ಮೋಸ್ ಅಂತ ಇದೆ. ಈ ಲೈನ್ ಮುಖಾಂತರನೇ ನಮ್ಮ ಇಂಡಿಯಾಗೆಲ್ಲ ಆಯಿಲ್ಸ್ ಬರ್ತಾ ಇರೋದು. ಇವಾಗ ಇರಾನಿಂದ, ಸೌದಿಯಿಂದ, UAE ಇಂದ ಏನೇನು ಆಯಿಲ್ಸ್ ಎಲ್ಲ ಇದಾವೆ, ಆಯಿಲ್ಸ್ ಎಲ್ಲ ಇದೇ ಮುಖಾಂತರ ಬರ್ತಾ ಇರೋದು. ಇವಾಗ ಇರಾನ್ ಅವ್ರು ಏನಾದ್ರು ಕಮಿಂಗ್ ಟೈಮಲ್ಲಿ ಈ ಚಾನಲ್ ಏನಾದ್ರು ಬ್ಲಾಕ್ ಮಾಡಿದ್ರೆ, ಅಂದ್ರೆ ಈ ಸಮುದ್ರದ ಮುಖಾಂತರ ಯಾವುದೇ ಶಿಪ್ನು ಮುಂದಕ್ಕೆ ಬಿಡ್ಲಿಲ್ಲ ಅಂದ್ರೆ ಆ ಟೈಮಲ್ಲಿ ನಮ್ಮ ಇಂಡಿಯಾಗೂ ಕೂಡ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ಅನ್ಕೊಂತಾ ಇದ್ದೀನಿ. ನೋಡೋಣ ಕಮಿಂಗ್ ಟೈಮಲ್ಲಿ ಇರಾನ್ ಅವ್ರು ಏನಾದ್ರು ಈ ಚಾನಲ್ನ ಬ್ಲಾಕ್ ಮಾಡ್ತಾರಾ ಇಲ್ವಾ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಒಂದ್ಸಲ ಇಮೇಜ್ ನ ಕ್ಲಿಯರ್ ಆಗಿ ನೋಡಿ. ಇವಾಗ ಈ ಎರಡು ದೇಶದ ಮಧ್ಯ ಯುದ್ಧ ನಡೀತಾ ಇದೆ ಅಲ್ಲ, ಅದರಿಂದ ಯಾವ್ಯಾವ ಸೆಕ್ಟಾರ್ಗಾಗ್ಲಿ ಅಥವಾ ಯಾವ್ಯಾವ ಸ್ಟಾಕ್ಸ್ಗೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಒಂದ್ಸಲ ಇಮೇಜ್ ನ ಪೂರ್ತಿ ನೋಡಿ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಕೆಮಿಕಲ್ ಸ್ಟಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಒಂದ್ಸಲ ಇಮೇಜ್ ನ ನೋಡಿ. ಇವತ್ತು ಮೋರ್ಗನ್ ಸ್ಟ್ಯಾನ್ಲಿ ಅವ್ರು ನೋಡ್ಕೊಂಡ್ರೆ ಈ ಕೆಮಿಕಲ್ ಕಂಪನೀಸ್ ಬಗ್ಗೆ ಎಲ್ಲ ಅವ್ರ ರೇಟಿಂಗ್ ನ ಅಪ್ಗ್ರೇಡ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ PI ಇಂಡಸ್ಟ್ರಿ ನೋಡ್ಕೊಂಡ್ರೆ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಈ ಕಂಪನಿಗೆ ಓವರ್ವೇಟ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 5,000 rupees per share ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ಲಾಸ್ಟ್ ಕ್ಲೋಸಿಂಗ್ ಇಂದ ನೋಡ್ಕೊಂಡ್ರೆ 42% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ರೀಸನ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ PI ಇಂಡಸ್ಟ್ರೀಸ್ ಅವರು ಆಗ್ರೋಕೆಮಿಕಲ್ಸ್ ಮತ್ತೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಅಲ್ಲಿ ಲೀಡಿಂಗ್ ಪ್ಲೇಯರ್ ಆಗಿದ್ದಾರೆ. ಮತ್ತೆ ಈ ಕಸ್ಟಮ್ ಸಿಂಥೆಟಿಕ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇದೆ. ಅದ್ರ ಜೊತೆಗೆ ಇವಾಗ ಗ್ಲೋಬಲ್ ಕ್ಲೈಂಟ್ಸ್ ಇಂದ ನೋಡ್ಕೊಂಡ್ರೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಎಲ್ಲ ಸೈನ್ ಮಾಡ್ಕೊಂಡಿದ್ದಾರೆ. ಅದರಿಂದ ಈ ಕಂಪನಿಗೆ ಸ್ಟಡಿಯಾಗಿ ರೆವಿನ್ಯೂಸ್ ಬರ್ತಾನೆ ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಈ ಮಾರ್ಕೆಟ್ ಕರೆಕ್ಷನ್ ಅಲ್ಲಿ ನೋಡ್ಕೊಂಡ್ರೆ ಈ ಕೆಮಿಕಲ್ ಸೆಕ್ಟಾರ್ ತುಂಬಾನೇ ಕರೆಕ್ಟ್ ಆಗಿದೆ. ಅದರಿಂದ ಈ PI ಇಂಡಸ್ಟ್ರೀಸ್ ರೀಸನಬಲ್ ವ್ಯಾಲ್ಯೂಷನ್ಸ್ ಅಲ್ಲಿ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದರಿಂದನೇ ಮೋರ್ಗನ್ ಸ್ಟ್ಯಾನ್ಲಿ ಅವರು ಈ ಕಂಪನಿಗೆ 42% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ನೋಡೋಣ ಕಮಿಂಗ್ ಟೈಮಲ್ಲೂ ಈ PI ಇಂಡಸ್ಟ್ರಿ ಯಾವ ತರ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಸ್ಟೆರ್ಲೈಟ್ ಟೆಕ್ನಾಲಜೀಸ್, ಈ ಕಂಪನಿ ಬಗ್ಗೆ ಲಾಸ್ಟ್ ಗುರುವಾರ ಮಾತಾಡ್ಕೊಂಡಿದ್ವಿ. ಅವತ್ತು ನೋಡ್ಕೊಂಡ್ರೆ ನಿಯರ್ಲಿ 15% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ BSNL ಕಂಪನಿಯಿಂದ ಇವ್ರಿಗೆ ಮಿಡಲ್ ಮೈಲ್ ನೆಟ್ವರ್ಕ್ಗೋಸ್ಕರ ಒಂದು ಲಾರ್ಜ್ ಆರ್ಡರ್ ಬಂದಿತ್ತು. ಅದರಿಂದ ಅವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಇವತ್ತು ನೋಡ್ಕೊಂಡ್ರು ಎಬೋ 13% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ಹೊಸದಾಗಿ ಸ್ಮಾರ್ಟ್ ಕೇಬಲಿಂಗ್ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಿದ್ದಾರೆ. ಅದನ್ನು ಫೈಬರ್ ಮತ್ತೆ ಕಾಪರ್ ಇಂದ ತಯಾರಾಗಿರೋ ಕೇಬಲ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಈ ಪ್ರಾಡಕ್ಟ್ಸ್ನೆಲ್ಲ ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡ್ಕೊಂಡ್ರೆ ಡೇಟಾ ಸೆಂಟರ್ಸ್ ಅಲ್ಲಿ, ಕ್ಲೌಡ್ ಕಂಪನೀಸ್ ಅಲ್ಲಿ, ಮತ್ತೆ 5G ನೆಟ್ವರ್ಕ್ಸ್ ಅಲ್ಲಿ, ಇನ್ನ ದೊಡ್ಡ ದೊಡ್ಡ ಬಿಸ್ನೆಸ್ ಅಲ್ಲೆಲ್ಲ ಈ ಪ್ರಾಡಕ್ಟ್ಸ್ ನ ಬಳಸ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಕಮಿಂಗ್ ಟೈಮಲ್ಲೂ ಈ ಸ್ಟೆರ್ಲೈಟ್ ಟೆಕ್ನಾಲಜೀಸ್ ಅವರು ಇನ್ನ ಯಾವ ತರ ಗ್ರೋ ಆಗ್ತಾರೆ ಅಂತ. ಅದ್ರ ಜೊತೆಗೆ ಇವರು ಲಾಸ್ಟ್ 2-3 ಕ್ವಾರ್ಟರ್ಸ್ ಹಿಂದೆನೆ ಇವರು ಮೆನ್ಷನ್ ಮಾಡಿದ್ರು, ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಈ ಫೈಬರ್ ಮತ್ತೆ ಕಾಪರ್ ಓರಿಯೆಂಟೆಡ್ ಸ್ಮಾರ್ಟ್ ಕೇಬಲ್ಸ್ ನ ಕೂಡ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಪ್ರಕಾರನೇ ಇವಾಗ ಈ ಸ್ಮಾರ್ಟ್ ಕೇಬಲ್ಸ್ ನ ಲಾಂಚ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಇವ್ರು ಲಾಂಚ್ ಮಾಡಿರೋ ಕೇಬಲ್ಸ್ನ ಡೇಟಾ ಸೆಂಟರ್ಸ್ ಅಲ್ಲಿ ಬಳಸ್ಬೋದು ಅಂತ ಮೆನ್ಷನ್ ಮಾಡಿದಾರಲ್ಲ. ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಈ ಡೇಟಾ ಸೆಂಟರ್ಸ್ಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಅದರಿಂದನೂ ಸಹ ಈ ಕಂಪನಿಗೆ ತುಂಬಾನೇ ಪಾಸಿಟಿವ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಮತ್ತೆ 2030ಗೆಲ್ಲ ಈ ಡೇಟಾ ಸೆಂಟರ್ ಇಂಡಸ್ಟ್ರಿ ನೋಡ್ಕೊಂಡ್ರೆ $517 ಬಿಲಿಯನ್ ರೀಚ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಡೇಟಾ ಸೆಂಟರ್ಸ್ ಎಲ್ಲ ಇನ್ನ ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಮನಿ ಕಂಟ್ರೋಲ್ ಅಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ಪ್ರಕಾರ ನೋಡ್ಕೊಂಡ್ರೆ ಈ ಮೇ ಮಂತ್ ಅಲ್ಲಿ ಮ್ಯೂಚುವಲ್ ಫಂಡ್ ಹೌಸಸ್ ಯಾವ್ಯಾವ ಸೆಕ್ಟರ್ಸ್ ಅಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದಾದ್ಮೇಲೆ FIS ನೋಡ್ಕೊಂಡ್ರು ಯಾವ್ಯಾವ ಸೆಕ್ಟರ್ಸ್ ಅಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಈ ಮೇ ಮಂತ್ ಅಲ್ಲಿ ನೋಡ್ಕೊಂಡ್ರೆ ಮಾರ್ಕೆಟ್ ಸ್ವಲ್ಪ ಕನ್ಸಾಲ್ಟೇಷನ್ ಫೇಸ್ ಅಲ್ಲಿ ಇದೆ. 24,000 ಇಂದ 25,000 ಈ ಝೋನ್ ಅಲ್ಲೇನೆ ಈ ಮೇ ಮಂತ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಫಸ್ಟ್ ಇವಾಗ ಈ ಇಮೇಜ್ ನ ನೋಡಿ. ಈ ಮ್ಯೂಚುವಲ್ ಫಂಡ್ ಹೌಸಸ್ ನೋಡ್ಕೊಂಡ್ರೆ ಫಿನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ. ಬರೀ ಈ ಮೇ ಮಂತ್ ಅಲ್ಲಿ ನೋಡ್ಕೊಂಡ್ರೆ 17,000 ಕೋಟಿಗಿನ್ನ ಜಾಸ್ತಿನೇ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಇದ್ರಲ್ಲಾದ್ರೆ 14,000 ಕ್ರೋರ್ಸ್ಗಿನ್ನ ಜಾಸ್ತಿನೇ ಇನ್ವೆಸ್ಟ್ ಮಾಡಿದ್ದಾರೆ. ಇವಾಗ ಈ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಅಂದ್ರೆ ಯಾವ್ಯಾವ ಸೆಗ್ಮೆಂಟ್ ಬರುತ್ತೆ ಅಂದ್ರೆ ಫ್ಯಾಷನ್, ಕನ್ಸ್ಯೂಮರ್ ಡ್ಯೂರೇಬಲ್ಸ್, ಫುಟ್ವೇರ್, ಎಲೆಕ್ಟ್ರಾನಿಕ್ಸ್, ಆಟೋ ಸೆಕ್ಟರ್, ಈ ತರ ಮಲ್ಟಿಪಲ್ ಸೆಗ್ಮೆಂಟ್ಸ್ ಇದ್ರಂಡರ್ ಅಲ್ಲೇ ಬರುತ್ತೆ. ಅದಾದ್ಮೇಲೆ FMCG ಇದ್ರಲ್ಲಾದ್ರೆ 10,000 ಕೋಟಿಗಿನ್ನ ಜಾಸ್ತಿನೇ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಟೆಲಿಕಮ್ಯುನಿಕೇಶನ್, ಸರ್ವಿಸಸ್, ಹೆಲ್ತ್ ಕೇರ್, ಯುಟಿಲಿಟಿ, ಈ ತರ ಪ್ರತಿ ಒಂದು ಸೆಕ್ಟರ್ ಅಲ್ಲೂ ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ.
ಅದಾದಮೇಲೆ FIS ನೋಡಿಕೊಂಡ್ರೆ ಹೈಯೆಸ್ಟ್ ಇನ್ವೆಸ್ಟ್ ಮಾಡಿರೋದು ಟೆಲಿಕಮ್ಯುನಿಕೇಷನ್ನಲ್ಲೇ 8,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಇದರಲ್ಲೇ. ಅದಾದಮೇಲೆ ಸರ್ವಿಸಸ್, ಕ್ಯಾಪಿಟಲ್ ಗೂಡ್ಸ್, ಫಿನಾನ್ಷಿಯಲ್ ಸರ್ವಿಸಸ್, ಆಯಿಲ್ ಆ್ಯಂಡ್ ಗ್ಯಾಸ್, ಕೆಮಿಕಲ್ಸ್, FMCG ಈ ಥರ FIS ನೋಡ್ಕೊಂಡ್ರು ತುಂಬಾನೇ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ತುಂಬಾ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನ ಸ್ವಲ್ಪ ಸೆಕ್ಟರ್ಸ್ ಅಲ್ಲಿ ತುಂಬಾನೇ ಸೆಲ್ ಮಾಡಿದ್ದಾರೆ. ರಿಯಾಲಿಟಿ, ಕನ್ಸ್ಯೂಮರ್ ಡ್ಯೂರಬಲ್, IT, ಪವರ್, ಹೆಲ್ತ್ ಕೇರ್ ಈ ತರ ಹಲವಾರು ಸೆಕ್ಟರ್ಸ್ ಅಲ್ಲಿ ಸೆಲ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಬಜಾಜ್ ಫಿನಾನ್ಸ್ ಈ ಕಂಪನಿ ನೋಡ್ಕೊಂಡ್ರೆ 90% ಫಾಲ್ ಆಗಿರೋ ತರ ಕಾಣಿಸುತ್ತೆ. ಆದ್ರೆ ಇನ್ವೆಸ್ಟರ್ಸ್ ಯಾರನ್ನೂ ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಯಾಕಂದ್ರೆ ಈ ಕಂಪನಿಯಲ್ಲಿ ಬೋನಸ್ ಇಶ್ಯೂ ಮಾಡಿದ್ದಾರೆ. ಅದ್ರ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಕೂಡ ನಡೆದಿದೆ. ಅದರಿಂದ ಮಾತ್ರನೇ ಈ ತರ ಪ್ರೈಸ್ ಅಡ್ಜಸ್ಟ್ ಆಗಿರೋದು. ಫಸ್ಟ್ ಇವಾಗ ಬೋನಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ ಇವರು ಬೋನಸ್ ಇಶ್ಯೂ ಮಾಡಿರೋದು 4:1 ರೇಷಿಯೋದಲ್ಲಿ. ಅಂದರೆ ಇವಾಗ ನಿಮ್ಮ ಹತ್ರ ಏನಾದರೂ ಈ ಬಜಾಜ್ ಫಿನಾನ್ಸ್ ಕಂಪನಿಯ 1 ಶೇರ್ ಇತ್ತು ಅಂದರೆ ನಿಮಗೆ ಅಡಿಷನಲ್ ಆಗಿ 4 ಶೇರ್ ಸಿಗುತ್ತೆ. ಅಂದರೆ 4:1 ಬೋನಸ್ ಇಶ್ಯೂ ಮಾಡಿರೋದು. ಅದ್ರ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ನ ಕೂಡ ಮಾಡಿದ್ದಾರೆ 1:2 ರೇಷಿಯೋದಲ್ಲಿ. ಎಕ್ಸಾಂಪಲ್, ಇವಾಗ ನಿಮ್ಮ ಹತ್ರ 1 ಶೇರ್ ಇತ್ತು ಅಂದರೆ ಅದನ್ನ 2 ಶೇರ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅದರಿಂದ ಮಾತ್ರನೇ ಈ ಕಂಪನಿ ಫಾಲ್ ಆಗಿರೋ ಥರ ಕಾಣೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ಬಜಾಜ್ ಫಿನಾನ್ಸ್ ಕಂಪನಿಯಲ್ಲಿ ಏನಾದರೂ ಅಟ್ಲೀಸ್ಟ್ 1 ಶೇರ್ ಆದರೂ ಹೋಲ್ಡ್ ಮಾಡ್ತಾ ಇದ್ರೆ ಇವಾಗ ಈ ಸ್ಟಾಕ್ ಸ್ಪ್ಲಿಟ್ ಮತ್ತೆ ಬೋನಸ್ ಇಶ್ಯೂ ಆದಮೇಲೆ ಅದು 1 ಶೇರ್ ಇದ್ದಿದ್ದು 10 ಶೇರ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ನೀವು ಇನ್ವೆಸ್ಟ್ ಮಾಡಿರೋ ವ್ಯಾಲ್ಯೂಲಿ ಏನು ಚೇಂಜಸ್ ಇರಲ್ಲ, ಆದರೆ 10 ಶೇರ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಯಾಕಂದ್ರೆ ಈ ಬಜಾಜ್ ಫಿನಾನ್ಸ್ ಕಂಪನಿ ನೋಡ್ಕೊಂಡ್ರೆ ಎಬೋ 9,000 ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಡಿವೈಡ್ ಬೈ 10 ಮಾಡಿರೋದಕ್ಕೆ ಅರೌಂಡ್ 930 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅದರಿಂದ ನಂಬರ್ ಆಫ್ ಶೇರ್ಸ್ ಆದ್ರೆ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಇವಾಗ ಅಟ್ಲೀಸ್ಟ್ 1 ಶೇರ್ ಇದ್ರೆ ಅದು 10 ಶೇರ್ ಆಗಿರುತ್ತೆ. ಈ ತರ ಬೋನಸ್ ಇಶ್ಯೂ ಮಾಡಿ ಸ್ಟಾಕ್ ಸ್ಪ್ಲಿಟ್ ಮಾಡೋದ್ರಿಂದ ಈ ಕಂಪನಿಯಲ್ಲಿ ಲಿಕ್ವಿಡಿಟಿ ಕೂಡ ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ನೋಡೋಣ ಇವಾಗ 930 ಅಲ್ಲಿ ಇದೆ ಅಲ್ಲ, ಕಮಿಂಗ್ ಟೈಮ್ ಅಲ್ಲಿ ಇನ್ನ ಯಾವ ತರ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ತುಂಬಾ ಸಲ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಬಗ್ಗೆ ಮಾತಾಡ್ಕೊಂತಾನೆ ಬಂದ್ವಿ. ಇವಾಗ ಹಿಂದಿನ ವಾರ ನೋಡ್ಕೊಂಡ್ರೆ US ಮತ್ತೆ ಚೈನಾ ಟ್ರೇಡ್ ಡೀಲ್ ಅಲ್ಲೂ ಡೊನಾಲ್ಡ್ ಟ್ರಂಪ್ ಅವರು ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ನ ನಮಗ್ ಕೊಡ್ಬೇಕು ಅಂತಾನೆ ಕೇಳಿದ್ರು. ಅದಾದ್ಮೇಲೆ ಇವಾಗ ಚೈನಾದವ್ರು ನೋಡ್ಕೊಂಡ್ರೆ ಈ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಫಾರಿನ್ ಸ್ಟೂಡೆಂಟ್ ಅಡ್ಮಿಷನ್ಸ್ ನೆಲ್ಲ ಸ್ಟಾಪ್ ಮಾಡಕ್ ಹೇಳಿದ್ರಲ್ಲ, ಆದ್ರೆ ಚೈನೀಸ್ ಸ್ಟೂಡೆಂಟ್ಸ್ ಗಾದ್ರೆ ಅಲೋ ಮಾಡೋದಕ್ಕೆ ಕೇಳಿದ್ದಾರೆ. ಅದರಿಂದ ಈ 2 ಕಂಟ್ರೀಸ್ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ನ ಮತ್ತೆ ಅಡ್ಮಿಷನ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಅದರಿಂದ ಇವಾಗ ಚೈನಾದವ್ರು ನೋಡ್ಕೊಂಡ್ರೆ US ಗೆ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ನ ಸಪ್ಲೈ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇಂಡಿಯಾಗೆ ನೋಡ್ಕೊಂಡ್ರೆ ಸಪ್ಲೈ ಮಾಡ್ತೀವಿ ಅಂತ ಏನೂ ಅಪ್ಡೇಟ್ ಮಾಡಿಲ್ಲ. ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅವರು ಚೈನೀಸ್ ಗೌರ್ಮೆಂಟ್ ಜೊತೆ ಮಾತುಕತೆ ನಡೆಸಿದ್ದಾರೆ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ರಿಲೇಟೆಡ್ ಆಗಿ. ಈ ಮೀಟಿಂಗ್ ಅಲ್ಲಿನ ಔಟ್ಕಮ್ ಏನ್ ಬರುತ್ತೆ ಅಂತ ಇನ್ನ ಏನೂ ಅಪ್ಡೇಟ್ ಆಗಿಲ್ಲ. ಆದ್ರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ನೋಡ್ಕೊಂಡ್ರೆ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಚೈನಾ ಇಂದ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ರಿಲೇಟೆಡ್ ಆಗಿ ಇಂಡಿಯಾಗೆ ಏನಾದರೂ ಪಾಸಿಟಿವ್ ಅಪ್ಡೇಟ್ಸ್ ಬಂತು ಅಂದ್ರೆ ಆಟೋ ಸೆಕ್ಟರ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ರೀಸೆಂಟ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಮಾರುತಿ ಸುಜುಕಿ ಅವರು ಜುಲೈ ಮಂತ್ ಇಂದ ಪ್ರೊಡಕ್ಷನ್ ನ ಸ್ಟಾಪ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ರು. ಅದ್ರ ಜೊತೆಗೆ ಇನ್ನ ಸ್ವಲ್ಪ ಕಂಪನೀಸ್ ನೋಡ್ಕೊಂಡ್ರು ಪ್ರೊಡಕ್ಷನ್ ನ ಸ್ಟಾಪ್ ಮಾಡ್ತೀವಿ ಅಂತಾನೆ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದರಿಂದ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ರಿಲೇಟೆಡ್ ಆಗಿ ಏನಾದರೂ ಪಾಸಿಟಿವ್ ಅಪ್ಡೇಟ್ಸ್ ಬಂದ್ರೆ ಈ ಆಟೋ ಸೆಕ್ಟರ್ಗೆ ಇದು ತುಂಬಾನೇ ಪಾಸಿಟಿವ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ನೋಡೋಣ ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಈ MSCI ರೀಬ್ಯಾಲೆನ್ಸಿಂಗ್ ಬಗ್ಗೆ ಎಲ್ಲ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಈ MSCI ಅಂದ್ರೆ ಮೋರ್ಗನ್ ಸ್ಟ್ಯಾನ್ಲೆ ಕ್ಯಾಪಿಟಲ್ ಇಂಟರ್ನ್ಯಾಷನಲ್. ಇವಾಗ ಈ MSCI ಇಂಡಿಯಾ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಒಳಗಡೆ 4 ಸ್ಟಾಕ್ಸ್ ಆಡ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ಈ ಆಗಸ್ಟ್ ಮಂತ್ ರೀಬ್ಯಾಲೆನ್ಸಿಂಗ್ ಭಾಗವಾಗಿ ಈ 4 ಸ್ಟಾಕ್ಸ್ ಆಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಹೈ ಪ್ರಾಬಬಿಲಿಟಿಯಲ್ಲಿ ಯಾವ ಸ್ಟಾಕ್ ಆಡ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ರೆ ಸ್ವಿಗ್ಗಿ ಕಂಪನಿ ಇದೆ. ಈ ಇಂಡಿಯಾ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಒಳಗಡೆ ಆಡ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಈ ಸ್ವಿಗ್ಗಿ ಕಂಪನಿ ಒಳಗಡೆ ಈ $385 ಮಿಲಿಯನ್ ಬರೋ ಚಾನ್ಸಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಈ ಮ್ಯಾಸ್ಗಾಂಡಾಕ್ ಶಿಪ್ ಬಿಲ್ಡಿಂಗ್ ಮತ್ತೆ ಇಟಾಚಿ ಎನರ್ಜಿ ಈ 2 ಕಂಪನೀಸ್ ಆದ್ರೆ ಈ ಮೀಡಿಯಂ ಚಾನ್ಸಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಮ್ಯಾಸ್ಗಾಂಡಾಕ್ ಶಿಪ್ ಬಿಲ್ಡಿಂಗ್ ಅಲ್ಲಾದ್ರೆ $187 ಮಿಲಿಯನ್ ಇನ್ಫ್ಲೋಸ್ ಬರೋ ಚಾನ್ಸಸ್ ಇದೆ. ಮತ್ತೆ ಇಟಾಚಿ ಎನರ್ಜಿ ಅಲ್ಲಾದ್ರೆ $165 ಮಿಲಿಯನ್ ಬರೋ ಚಾನ್ಸಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಲೋ ಪ್ರಾಬಬಿಲಿಟಿ ಅಂದ್ರೆ ಕಮ್ಮಿ ಚಾನ್ಸಸ್ ಯಾವ ಕಂಪನಿಗಿದೆ ಅಂತ ನೋಡ್ಕೊಂಡ್ರೆ ವಾರೆ ಎನರ್ಜೀಸ್ಗೆ ಸ್ವಲ್ಪ ಕಮ್ಮಿ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಈ ಕಂಪನಿಯಲ್ಲಿ $132 ಮಿಲಿಯನ್ ಆಡ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಅಪ್ಡೇಟ್ August 7th ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅವತ್ತು ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನ್ ಅಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.